परिव्राट चक्रवर्ती मूर्तित्वे परिकल्पित षड्भृतो वर्त्मा पुनर्जन्मनाम् आत्मेत्यात्मविदां क्रतुष्टयडतां भर्तामरज्योतिषाम् लोकानां प्रलयोदयस्थितिविभुश्चानेकधा यश्रुतौ वाचं न सदधात्मनेककिरणस्त्रैलोक्यदीपो रविः यस्योदये जगदिदं प्रतिबोधमेति मध्यस्थितो प्रसरति प्रकृतिक्रियासु अस्तङ्गतो स्वपतिचोच्छ्वसिते एकमात्रं भानस्यैव जयति प्रकटप्रभावः छन्दपादो शब्दशास्त्रं च वक्त्रं कल्पपाणि ज्योतिषं चक्षुषी च शिक्षाघ्राणं श्रोत्रमुक्तं निरुक्तं वेदस्याङ्गान्येव माहुर्मुनीन्द्राः वेदास्तावद्यज्ञकर्म प्रवृत्ता यज्ञा प्रोक्तास्ते तु कालाश्रयेण शास्त्रादस्मात् कालबोधो यतस्यात् वेदाङ्गत्वं ज्योतिषस्योक्तमस्मात् वेदस्य चक्षुः किल शास्त्रमेतत् प्रधानताङ्गेषु ततोऽस्य युक्ता अंगेर्यतोऽन्यैरपि पूर्णमूर्तिः चक्षुर्विना पुरुषत्वमेति ಮೊನ್ನೆ ಜರ್ನಿಯಲ್ಲಿ ಇದ್ದದ್ರಿಂದಾಗಿ ವಾಯ್ಸ್ ಅಲ್ಲಿ ನಿಮಗೆ ಕೇಳಿಸಿಲ್ಲ ಅಂತ ಕಾಣ್ತದೆ. ಈ ಶ್ಲೋಕ ಅಲ್ವಾ ಮೊನ್ನೆ ಪಾಠ ಆಗಿದ್ದು, ವೇದಸ್ಯ ಚಕ್ಷುಕಿಲ ಶಾಸ್ತ್ರಮೇತತ್. ಹೌದು ಗುರುಗಳೇ. ಸರಿ, ಇನ್ನೊಂದ್ಸಲ ಆ ಶ್ಲೋಕವನ್ನ ಪಾಠ ಮಾಡ್ತೇನೆ. ಇದರ ಒಂದು ಶ್ಲೋಕವನ್ನ ಮೂರು ಸಲ ಹೇಳಿ ನಮ್ ಜೊತೆಗೆ. ವೇದಸ್ಯ ಚಕ್ಷುಕಿಲ ಶಾಸ್ತ್ರಮೇತತ್, ವೇದಸ್ಯ ಚಕ್ಷುಕಿಲ ಶಾಸ್ತ್ರಮೇತತ್, ವೇದಸ್ಯ ಚಕ್ಷುಕಿಲ ಶಾಸ್ತ್ರಮೇತತ್, ಪ್ರಧಾನತಾಂಗೇಷು ತತೋಸ್ಯ ಯುಕ್ತ, ಪ್ರಧಾನತಾಂಗೇಷು ತತೋಸ್ಯ ಯುಕ್ತ, ಪ್ರಧಾನತಾಂಗೇಷು ತತೋಸ್ಯ ಯುಕ್ತ. ಅಂಗೇರ್ಯತೋನ್ಯೈರಪಿ ಪೂರ್ಣಮೂರ್ತಿಃ, ಅಂಗೇರ್ಯತೋನ್ಯೈರಪಿ ಪೂರ್ಣಮೂರ್ತಿಃ, ಅಂಗೇರ್ಯತೋನ್ಯೈರಪಿ ಪೂರ್ಣಮೂರ್ತಿಃ ಚಕ್ಷುರ್ವಿನಾಕ ಪುರುಷತ್ವಮೇತಿ, ಚಕ್ಷುರ್ವಿನಾಕ ಪುರುಷತ್ವಮೇತಿ, ಚಕ್ಷುರ್ವಿನಾಕ ಪುರುಷತ್ವಮೇತಿ. ಇದರ ಪದಚ್ಛೇದ ವೇದಸ್ಯ ಚಕ್ಷುಃ ಕಿಲ ಶಾಸ್ತ್ರಂ ಏತತ್ ಪ್ರಧಾನತಾಂಗೇಷು ತತಃ ಅಸ್ಯ ಯುಕ್ತಾ ಅಂಗೈಃ ಯುತಃ ಅನ್ಯೈಃ ಅಪಿ ಪೂರ್ಣಮೂರ್ತಿಃ ಚಕ್ಷುಃ ವಿನಾ ಕಃ ಪುರುಷತ್ವಂ ಏತಿ. ಇದರ ಅರ್ಥ ನಾವು ಹೋದ ಶ್ಲೋಕಕ್ಕೆ ಇದು ಲಿಂಕ್ ಇದೆ, ಸಂಬಂಧ ಇದೆ ಹೋದ ಶ್ಲೋಕಕ್ಕೂ ಈ ಶ್ಲೋಕಕ್ಕೂ. ಹೋದ ಶ್ಲೋಕದಲ್ಲಿ ನಮಗೆ ವೇದಾಂಗ ಜ್ಯೋತಿಷ್ಯ ಶಾಸ್ತ್ರ ವೇದಾಂಗ ಯಾಕೆ ಎಂಬುದನ್ನ ತಿಳಿಸಿಕೊಟ್ಟಿದ್ದಾರೆ. ವೇದಾಸ್ತಾವತಿ ಯಜ್ಞ ಕರ್ಮ ಪ್ರವೃತ್ತ, ಅಂದ್ರೆ ಯಜ್ಞ ಯಾಗಾದಿಗಳನ್ನ ಮಾಡಬೇಕಾದ್ರೆ ಕಾಲಬೋಧನೆ, ಯಾವ ಸಮಯದಲ್ಲಿ ನಮಗೆ ಯಜ್ಞಯಾಗಾದಿಗಳನ್ನ ಮಾಡಬೇಕು ಅಂತ ಮಾಡುವಂಥದ್ದನ್ನ ತಿಳಿಸಿಕೊಡ್ತಕ್ಕಂತಹ ಶಾಸ್ತ್ರ ನಮಗೆ ಜ್ಯೋತಿಷ್ಯ ಶಾಸ್ತ್ರ ಅಂತೇಳಿ ಹೇಳಿದ್ದಾರೆ. ಸರಿ, ಮೊನ್ನೆ ಒಂದು ಶ್ಲೋಕ ನಾನು ಹೇಳ್ತೇನೆ ಅಂತೇಳಿ ಹೇಳಿದ್ದೆ ನಿಮಗೆ. ಅಂದ್ರೆ ಒಳ್ಳೆಯ ಸಮಯದಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳು ಒಳ್ಳೆಯ ಫಲವನ್ನೇ ಕೊಡ್ತದೆ. ಕೆಟ್ಟ ಸಮಯದಲ್ಲಿ ಮಾಡಿದ ಒಳ್ಳೆಯ ಕೆಲಸಗಳು ಕೂಡ ಕೆಟ್ಟ ಫಲವನ್ನು ಕೊಡ್ತದೆ ಅಂತೇಳಿ ನಿಯಮ ಇರ್ತಕ್ಕಂಥದ್ದು. ಸುಖ ದುಃಖಕರಂ ಕರ್ಮ ಶುಭಾಶುಭ ಮುಹೂರ್ತಜಂ ಜನ್ಮಾಂತರೇಪಿ ತತ್ಕುರ್ಯಾತ್ ಫಲಂ ತಸ್ಯಾನ್ವಯೇಪಿ ವಾ ಅಂತೇಳಿ ಹಿರಿಯರ ಮಾತು. ಸುಖ ದುಃಖಕರಂ ಕರ್ಮ ಶುಭಾಶುಭ ಮುಹೂರ್ತಜಂ, ಶುಭ ಮುಹೂರ್ತದಲ್ಲಿ ಮಾಡಿರ್ತಕ್ಕಂತಹ ಕರ್ಮಗಳು ಸುಖವನ್ನು ಕೊಡ್ತದೆ. ಅಶುಭ ಮುಹೂರ್ತಗಳಲ್ಲಿ ಮಾಡಿರತಕ್ಕಂತಹ ಕರ್ಮಗಳು, ಅದು ಒಳ್ಳೆಯ ಕರ್ಮ ಆಗಿದ್ರು ಕೂಡ ಅದು ದುಃಖವನ್ನ ಉಂಟು ಮಾಡ್ತದೆ.
ಅದಕ್ಕೋಸ್ಕರ ಕಾಲಜ್ಞಾನ ಅಂತ ಹೇಳುವಂತದ್ದು ಅತ್ಯಂತ ಮುಖ್ಯ ನಮಗೆ. ಯಾವ ಸಮಯದಲ್ಲಿ ಕೆಲವು ನಮಗೆ ವೈದ್ಯರೆಲ್ಲ ಬರೆದಿರ್ತಾರೆ, ಊಟಕ್ಕಿಂತ ಮುಂಚೆ ತಗೊಳ್ಬೇಕು ಕೆಲವು ಮಾತ್ರೆಗಳು, ಕೆಲವು ಊಟ ಆದ್ಮೇಲೆ ತಗೊಳ್ಬೇಕು ಅಂತ. ನಾವು ಅದನ್ನ ವಿಪರೀತವನ್ನಾಗಿ ಮಾಡಿದ್ರೆ, ಕಾಲ ವ್ಯತ್ಯಾಸ ಮಾಡಿದ್ರೆ ಆ ಮಾತ್ರೆಗಳ ಅದೇ ಔಷಧಗಳು ನಮಗೆ ವಿಪರೀತ ಪರಿಣಾಮವನ್ನು ಕೊಡ್ತದೆ. ಆ ರೀತಿಯಲ್ಲಿಯೇ ನಾವು ಮಾಡಿರತಕ್ಕಂತಹ ಮದುವೆ ಆಗ್ಲಿಕ್ಕೆ ಒಂದು ಕರ್ಮ, ಒಂದು ಸಮಯ ಅಂತೇಳಿ ಹೇಳಿದ್ದಾರೆ ಮುಹೂರ್ತ ಶಾಸ್ತ್ರದಲ್ಲಿ. ಇಂತಿಂತ ಸಮಯದಲ್ಲಿ ಮದುವೆ ಆಗ್ಬಹುದು ಅಂತೇಳಿ. ಅದನ್ನ ಬಿಟ್ಟು ನಾವು ಈಗ ಮೌಢ್ಯ, ಉದಾಹರಣೆಗೆ ಹೇಳುದಾದ್ರೆ ಈಗ ಮೌಢ್ಯ ಇದೆ, ಶುಕ್ರ ಮೌಢ್ಯ ಇದೆ, ಅದರಿಂದ ಈ ಸಮಯದಲ್ಲಿ ನಾವು ಮದುವೆ ಆಗ್ತಾನೆ ನಮಗೆ ಎಂತ ಆಗುದಿಲ್ಲ ಅಂತ ಹೇಳಿದ್ರೆ, ಮದುವೆ ಅಂತ ಹೇಳುವಂಥದ್ದು ಒಳ್ಳೆಯ ಕೆಲಸ ಅಂತ ನಾವು ಆದ್ರೆ ಅದು ದುಃಖಕ್ಕೆ ಕಾರಣ ಆಗ್ತದೆ ಹೇಳುವಂತ ಮಾತುಗಳು. ಅಂದ್ರೆ ಅದನ್ನ ನಾವು ಗಮನಿಸಿಕೊಂಡು ಹಿರಿಯರೇನು ಮುಹೂರ್ತಗಳನ್ನೆಲ್ಲ ಹೇಳಿದ್ದಾರೆ ಅವರು ಅನುಭವಿಸಿ ಯಾವುದು ಸುಖವನ್ನುಂಟು ಮಾಡ್ತಿಲ್ಲ ಅನುಭವಿಸಿ ನಮಗೆಲ್ಲ ಶಾಸ್ತ್ರವನ್ನ ಮಾಡಿಕೊಟ್ಟಿದ್ದಾರೆ. ಅದರಿಂದಾಗಿ ಅದನ್ನ ಪಾಲಿಸುವಂಥದ್ದು ನಮ್ಮ ಧರ್ಮ. ಅದರಿಂದ ಜನ್ಮಾಂತರೇಪಿ ತತ್ಪುರಿಯಾತ್, ಅದು ಕೇವಲ ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಕೆಲವು ಸಂದರ್ಭದಲ್ಲಿ ಅಶುಭ ಮುಹೂರ್ತಗಳಲ್ಲಿ ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳು ದುಃಖವನ್ನ ಇದೇ ಜನ್ಮದಲ್ಲಿ ಕೊಡಬೇಕು ಅಂತಿಲ್ಲ. ಜನ್ಮಾಂತರೇಪಿ ತತ್ಪುರಿಯಾತ್, ಇನ್ನೊಂದು ಜನ್ಮಕ್ಕೂ ಕೂಡ, ಬೇರೊಂದು ಜನ್ಮದಲ್ಲಿಯೂ ಕೂಡ ನಮಗೆ ದುಃಖ ಬರ್ಲಿಕ್ಕೆ ಅದು ಕಾರಣ ಆಗಿರ್ತದೆ. ಅಥವಾ ಈ ಜನ್ಮದಲ್ಲಿ ನಾವು ಯಾವುದೊಂದು ದುಃಖವನ್ನು ಅನುಭವಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದು ನಾವು ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಅಶುಭ ಮುಹೂರ್ತಗಳಲ್ಲಿಯೂ ಮಾಡಿರ್ತಕ್ಕಂಥ ಕರ್ಮವೂ ಕಾರಣ ಆಗಿರ್ತದೆ ಹೇಳುವಂತ ಮಾತನ್ನ ತಿಳ್ಕೊಳ್ಬಹುದು. ಫಲಂ ತಸ್ಯ ಅನ್ವಯ, ಕೇವಲ ನಮಗೆ ಜನ್ಮಾಂತರದಲ್ಲಿ ಮಾತ್ರ ಬರುದಲ್ಲ, ಅನ್ವಯ ಅಂತ ಹೇಳಿದ್ರೆ ನಮ್ಮ ವಂಶ, ಇದು ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೂ ಅದರ ಫಲಗಳು ಸಿಗ್ಲಿಕ್ಕೆ ಅವಕಾಶ ಇರ್ತದೆ. ಆದ್ರಿಂದಾಗಿ ಆದಷ್ಟು ಒಳ್ಳೆಯ ಸಮಯಗಳನ್ನ ನೋಡಿಕೊಂಡೇ ನಾವು ಕರ್ಮಗಳನ್ನ ನಡೆಸಬೇಕು ಅಂತೇಳಿ ಹಿರಿಯರ ಅತೀ ಮಹತ್ವದ ಎಚ್ಚರ. ಅದರಿಂದಾಗಿ ನಮಗೆ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಆ ಕಾಲವನ್ನು ತಿಳಿಸಿಕೊಡ್ತಕ್ಕಂಥ ಶಾಸ್ತ್ರ. ಆದ್ರಿಂದಾಗಿ ಈ ಜ್ಯೋತಿಷ್ಯವು ವೇದಾಂಗ ಅಂತೇಳಿ ಕರೆಸಿಕೊಳ್ಳಲ್ಪಡ್ತದೆ. ಇಂತಹ ವೇದದ ನಾವು ಅಂಗಗಳ ಯಾವುದು ಅಂತೇಳಿ ನೋಡಿ, ಛಂದಪಾದು ಶಬ್ದಶಾಸ್ತ್ರ ಅಂತ ಶ್ಲೋಕದಲ್ಲಿ ನಾವು ಗಮನಿಸಿದ್ದೇವೆ. ಹಿಂದಿನ ಶ್ಲೋಕದಲ್ಲಿ ಕಣ್ಣಿನ ಸದೃಶವಾಗಿರತಕ್ಕಂತಹ ಶಾಸ್ತ್ರ, ವೇದ ಪುರುಷನ ಕಣ್ಣು ಅಂತ ಹೇಳುವಂತಹ ಶಾಸ್ತ್ರ ಯಾವುದು ಅಂತ ಹೇಳಿದ್ರೆ ಅದು ಜ್ಯೋತಿಷ್ಯ ಶಾಸ್ತ್ರ. ವೇದಸ್ಯ ಚಕ್ಷುಕ್ಕಿಲ ಶಾಸ್ತ್ರಮೇತತ್, ಏತತ್ ಈ ಶಾಸ್ತ್ರವು ವೇದಸ್ಯ ಚಕ್ಷುಕ್ಕಿಲ, ಚಕ್ಷುಕಿಲ ಅಂದ್ರೆ ವೇದದ ಕಣ್ಣು ತಾನೇ. ಹೌದು, ವೇದದ ಕಣ್ಣು. ಪ್ರಧಾನತಾಂಗೇಶು ತತಃ ಅಸ್ಯ ಯುಕ್ತ, ಅದರಿಂದಾಗಿ ವೇದಸ್ಯ ಕಣ್ಣು ಅಂತ ಜ್ಯೋತಿಷ್ಯ ಶಾಸ್ತ್ರವನ್ನು ಯಾಕೆ ಹೇಳಿದ್ದು? ಪಾದ ಅಂತೇಳಿ ಹೇಳ್ಬೋದು, ಅಥವಾ ಕೈ ಅಂತೇಳಿ ಹೇಳ್ಬೋದಿತ್ತು, ಪಾಣಿ ಅಂತೇಳಿ ಹೇಳ್ಬೋದಿತ್ತು. ಯಾಕೆ ಕಣ್ಣಿನ ಸ್ಥಾನವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದು ವೇದವನ್ನು ತಿಳ್ಕೊಳ್ಳಿಕ್ಕೆ ಪ್ರಧಾನವಾಗಿರ್ತಕ್ಕಂತಹ ಶಾಸ್ತ್ರ. ಯಾಕೆ? ಕಣ್ಣಿನ ಮಹತ್ವ ನಮಗೆಲ್ಲ ಗೊತ್ತಿರ್ತದೆ. ಕುರುಡಾದವನಿಗೆ ಅದು ಸರಿಯಾಗಿ ಗೊತ್ತಿರ್ತದೆ, ಕಣ್ಣು ಹೋದವನಿಗೆ. ನಮಗೆ ಕಣ್ಣಿದ್ದವರಿಗೆ ಅದರ ಬೆಲೆ ಪಕ್ಕ ಗೊತ್ತಾಗುವುದಿಲ್ಲ. ಇದು ಲೋಕದಲ್ಲಿ ಎಲ್ಲಾ ವಿಷಯಗಳು ಕೂಡ ಹಾಗೆ. ನಮಗೆ ಕತ್ತಲ ಮೇಲೆ ಬೆಳಕು ಅಂತ ಹೇಳಿ, ಕರೆಂಟ್ ಇಲ್ಲದಿದ್ದಾಗ ನಮಗೆ ಕರೆಂಟಿನ ಬೆಲೆ ಗೊತ್ತಾಗ್ತದೆ. ಎಲ್ಲ ವಿಷಯಗಳು ಕೂಡ ಅಷ್ಟೇ, ಯಾವುದು ವಸ್ತು ನಮ್ಮಲ್ಲಿ ಇಲ್ಲದಿದ್ದಾಗ ಆ ವಸ್ತುವಿನ ಬೆಲೆ ಅಂತಕ್ಕದ್ದು ನಮ್ಗೆ ಸರಿಯಾಗಿ ಅರ್ಥ ಆಗುವಂಥದ್ದು. ಅಂಗೈರ್ಯತೋನ್ಯರಪಿ ಪೂರ್ಣಮೂರ್ತಿ ಚಕ್ಷುರ್ವಿನಾಕ ಪುರುಷತ್ವಮೇತಿ. ಒಬ್ಬನು ಕಣ್ಣು ಇಲ್ಲದಿದ್ರೆ ಅವರಿಗೆ ಬೇರೆಲ್ಲ ಅಂಗ ಕೂಡಿದ್ರು ಕೂಡ ಅವನು ಪೂರ್ಣ ಪುರುಷ ಅಂತೇಳಿ ಅವನನ್ನು ಕರೆಯಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದಾಗಿ ಪೂರ್ಣಮೂರ್ತಿ ಆಗ್ಬೇಕಾಗಿದ್ರೆ ಅವನು ಕಣ್ಣು ಅಂತ ಹೇಳುವಂತ ಅಂಗ ಅವನಿಗೆ ಬೇಕೇ ಬೇಕು. ಅದರಿಂದಾಗಿ ಅಷ್ಟು ಪ್ರಧಾನವಾಗಿರ್ತಕ್ಕಂಥ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ. ಆದ್ರಿಂದಾಗಿ ಕಣ್ಣಿನ ಸ್ಥಾನವನ್ನ ಈ ಶಾಸ್ತ್ರಕ್ಕೆ ಕೊಟ್ಟಿದ್ದಾರೆ. ಲೋಕದಲ್ಲಿ ಒಂದು ಮಾತು ಕೂಡ ಇದೆ, ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ. ಎಲ್ಲ ಇಂದ್ರಿಯಗಳಲ್ಲಿ ಕೂಡ ಕಣ್ಣು ಅಂತ ಹೇಳುವಂಥದ್ದು ಅತ್ಯಂತ ಪ್ರಧಾನವಾಗಿರ್ತಕ್ಕಂತಹ ಅಂಗ. ಅದರಿಂದಾಗಿ ಕಣ್ಣಿನ ಸ್ಥಾನವನ್ನು ಈ ಜ್ಯೋತಿಷ್ಯ ಶಾಸ್ತ್ರವು ಕೂಡ ಅತ್ಯಂತ ಪ್ರಧಾನವಾಗಿರ್ತಕ್ಕಂತಹ ಅಂಗ. ಅದರಿಂದಾಗಿ ಕಣ್ಣಿನ ಸ್ಥಾನವನ್ನ ಹಿರಿಯರು ಕೊಟ್ಟಿದ್ದಾರೆ. ತಸ್ಮಾದ್ ದ್ವಿಜೇರಧ್ಯನೀಯಮೇತತ್,
ಪುಣ್ಯಂ ರಹಸ್ಯಂ ಪರಮಂಚ ತತ್ವಂ ಯೋ ಜ್ಯೋತಿಷಂ ವೇತಿ ನರಸ ಸಮ್ಯಗ್ ಧರ್ಮಾರ್ಥ ಕಾಮಾನ್ ಲಭತೆ ಯಶಶ್ಚ. ಮುಂದಿನ ಶ್ಲೋಕಕ್ಕೆ ಹೋಗುವ. ಮುಂದಿನ ಶ್ಲೋಕದಲ್ಲಿ ನಮಗೆ ಈ ಜ್ಯೋತಿಷ್ಯ ಶಾಸ್ತ್ರವನ್ನ ಯಾರು ಅಧ್ಯಯನ ಮಾಡಬೇಕು, ಹಾಗೆ ಎಂತಹ ಶಾಸ್ತ್ರ ಇದು, ಈ ಶಾಸ್ತ್ರವನ್ನು ಓದಿದ್ರೆ ಏನು ಫಲ ಅಂತ ಹೇಳುವಂತದ್ದನ್ನ ನಮಗೆ ತಿಳಿಸ್ತಾ ಇದ್ದಾರೆ. ಮೂರು ಸಲ ಹೇಳಿ, ಜೊತೆಗೆ ಮ್ಯೂಟ್ ಮಾಡಿ ಇಟ್ಕೊಂಡೇ ಹೇಳಿ. ಮ್ಯೂಟ್ ಮಾಡ್ಕೊಳ್ಳಿ ಈಗ ಜಾಯ್ನ್ ಆದವರು. ತಸ್ಮಾದ್ ವಿಧೇರಧ್ಯಯನೀಯಮೇತತ್ ತಸ್ಮಾದ್ ವಿಧೇರಧ್ಯಯನೀಯಮೇತತ್ ತಸ್ಮಾದ್ ವಿಧೇರಧ್ಯಯನೀಯಮೇತತ್ ಪುಣ್ಯಂ ರಹಸ್ಯಂ ಪರಮಂಚ ತತ್ವಂ ಪುಣ್ಯಂ ರಹಸ್ಯಂ ಪರಮಂಚ ತತ್ವಂ ಪುಣ್ಯಂ ರಹಸ್ಯಂ ಪರಮಂಚ ತತ್ವಂ ಯೋ ಜ್ಯೋತಿಷಂ ವೇತಿ ನರಸ್ಸ ಸಮ್ಯಗ್ ಯೋ ಜ್ಯೋತಿಷಂ ವೇತಿ ನರಸ್ಸ ಸಮ್ಯಗ್ ಯೋ ಜ್ಯೋತಿಷಂ ವೇತಿ ನರಸ್ಸ ಸಮ್ಯಗ್ ಧರ್ಮಾರ್ಥ ಕಾಮಾನ್ ಲಭತೆ ಯಶಶ್ಚ ಧರ್ಮಾರ್ಥ ಕಾಮಾನ್ ಲಭತೆ ಯಶಶ್ಚ ಧರ್ಮಾರ್ಥ ಕಾಮಾನ್ ಲಭತೆ ಯಶಶ್ಚ. ಇದರ ಪದಚ್ಛೇದ ನೋಡುವ. ಜಯ ಭೀಮ್ ಜೋಯಿಸರು ಮ್ಯೂಟ್ ಮಾಡ್ಕೊಳ್ಳಿ. ತಸ್ಮಾತ್ ವಿಜೈಃ ಅಧ್ಯಯನೀಯಂ ಏತತ್ ಪುಣ್ಯಂ ರಹಸ್ಯಂ ಪರಮಂ ಚ ತತ್ವಂ ಯೋ ಜ್ಯೋತಿಷಂ ವೇತ್ತಿ ನರಃ ಸಹ ಸಮ್ಯಕ್ ಧರ್ಮಾರ್ಥ ಕಾಮಾನ್ ಲಭತೆ ಯಶಶ್ಚ ಯಶಃ ಚ. ಇದರ ಅರ್ಥ ತಸ್ಮಾತ್ ವಿಜೈಃ ಅಧ್ಯಯನೀಯಮೇತತ್. ಇದು ವೇದದ ಅಂಗಾದ್ರಿಂದಾಗಿ ಬ್ರಾಹ್ಮಣರೆಲ್ಲರೂ ಕೂಡ ಅಧ್ಯಯನ ಮಾಡಲೇಬೇಕಾಗಿರ್ತಕ್ಕಂತಹ, ವೇದ ಯಾರಿಗೆಲ್ಲ ಅಧಿಕಾರ ಇದೆ ವೇದವನ್ನ ಓದಲಿಕ್ಕೆ ಅವರೆಲ್ಲ ಅಧ್ಯಯನ ಮಾಡಲೇಬೇಕಾಗಿರ್ತಕ್ಕಂತಹ ಶಾಸ್ತ್ರ. ಹಾಗೆ ಅಂತೇಳಿ ಉಳಿದವರು ಮಾಡಬಾರದು ಅಂತ ಇದರಲ್ಲಿ ನಿಯಮ ಇಲ್ಲ, ಉಳಿದವರು ಕೂಡ ಮಾಡಲೇಬೇಕು. ಆದರೆ ಬ್ರಾಹ್ಮಣರು ಅವಶ್ಯವಾಗಿ ಮಾಡಲೇಬೇಕು ಎಂಬುದನ್ನ ಒತ್ತು ಕೊಟ್ಟು ಶಾಸ್ತ್ರಕಾರರು ತಿಳಿಸ್ತಾರೆ. ಯಾಕೆಂತ ವೇದವನ್ನ ಎಲ್ಲಾ ಬ್ರಾಹ್ಮಣರು, ಈಗ ನಾವು ಬೇರೆ ಬೇರೆ ವೃತ್ತಿ ಮಾಡಿದ್ರು ಕೂಡ ಎಲ್ಲ ಬ್ರಾಹ್ಮಣರು ನೀವು ಅವರ ಕರ್ತವ್ಯ ಅಂತೇಳಿ ಲೆಕ್ಕ. ವೇದಾಧ್ಯಯನ, ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಗ್ರಹ. ದಾನ ತಗೊಳ್ಳುವಂಥದ್ದು, ದಾನ ಕೊಡುವಂಥದ್ದು, ಅಧ್ಯಯನ ಮಾಡಿಸ್ತಕ್ಕಂಥದ್ದು, ಅಧ್ಯಾಪನ ಅಧ್ಯಯನ ಸ್ವಯಂ ಅಧ್ಯಯನ ಮಾಡ್ತಕ್ಕಂಥದ್ದು, ಇನ್ನೊಬ್ಬರಿಗೆ ಕಲಿಸಿಕೊಡುವಂಥದ್ದು, ಹೋಮ ಮಾಡುವಂಥದ್ದು, ಹೋಮ ಮಾಡಿಸುವಂಥದ್ದು. ಇದು ಷಟ್ಕರ್ಮಗಳನ್ನ ಬ್ರಾಹ್ಮಣರು ಅವಶ್ಯವಾಗಿ ಮಾಡಲೇಬೇಕು, ಅವರ ಕರ್ಮ ಅಂತ. ಉಳಿದವರಿಗೆಲ್ಲ ತ್ರಿಕರ್ಮ. ಅವರೆಲ್ಲ ಅಧ್ಯಯನವನ್ನ ಮಾಡಬಹುದು, ಹೋಮವನ್ನ ಮಾಡಿಸಬಹುದು, ದಾನವನ್ನ ಕೊಡಬಹುದು. ಹೀಗೆ ಹಿರಿಯರೊಂದು ವ್ಯವಸ್ಥೆಯನ್ನ ಮಾಡಿಟ್ಟಿದ್ದಾರೆ. ಅದರಿಂದಾಗಿ ಬ್ರಾಹ್ಮಣರು ವೇದಾಧ್ಯಯನ ಮಾಡಲೇಬೇಕಾದ್ರಿಂದಾಗಿ ಅವರು ಅವಶ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನ ಅಧ್ಯಯನ ಮಾಡಬೇಕು. ಉಳಿದವರು ಕೂಡ ಮಾಡಬಹುದು. ಪುಣ್ಯಂ ರಹಸ್ಯಂ ಪರಮಂಚ ತತ್ವಂ. ಈ ಶಾಸ್ತ್ರ ಅಂತಕ್ಕಂಥದ್ದು ಅತ್ಯಂತ ಪುಣ್ಯವನ್ನ ನಮಗೆ ಕೊಡ್ತಕ್ಕಂಥದ್ದು. ಪರಮ ತತ್ವವನ್ನ, ಭಗವಂತನನ್ನು ಕೂಡ ಕಂಡುಕೊಳ್ಳಿಕ್ಕೆ ಒಂದು ದಾರಿ ಆಗ್ತದೆ ಈ ಶಾಸ್ತ್ರ. ರಹಸ್ಯಂ, ಅತ್ಯಂತ ರಹಸ್ಯವಾಗಿರ್ತಕ್ಕಂಥದ್ದು, ಎಲ್ಲರಿಗೂ ಸಿಗುವಂತದ್ದಲ್ಲ. ಇದನ್ನು ಅಧ್ಯಯನ ಮಾಡಬೇಕಾಗಿದ್ರೆ ಖಂಡಿತವಾಗಿ ಪೂರ್ವಜನ್ಮದ ಒಂದು ಪುಣ್ಯವೂ ಕೂಡ ಕಾರಣ. ಇದರಲ್ಲಿ ಈಗ ಬ್ರಾಹ್ಮಣ ಇತರರು ಅನೇಕ ಜನ ಇದ್ದೀರಿ. ಅದರಿಂದಾಗಿ ಎಲ್ಲರಿಗೂ ಕೂಡ ಇದರಲ್ಲಿ ಯಾರೆಲ್ಲ ಈಗ ಅಧ್ಯಯನ ಮಾಡ್ತಾ ಇದ್ದೀರಿ ಅವರೆಲ್ಲ ಅಧ್ಯಯನ ಮಾಡಬೇಕಾಗಿದ್ರೆ ಅದು ಪೂರ್ವಜನ್ಮದ ಪುಣ್ಯ ಇದ್ದರೆ ಮಾತ್ರ ಇಂತಹ ಶಾಸ್ತ್ರವನ್ನ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ. ಯೋ ಜ್ಯೋತಿಷಂ ವೇತಿ ನರಃ ಸ ಸಮ್ಯಕ್. ಯಾರು ಜ್ಯೋತಿಷ್ಯವನ್ನ ಚೆನ್ನಾಗಿ ತಿಳ್ಕೊಳ್ತಾನೋ,
ಅವನು ಧರ್ಮ ಅರ್ಥ ಕಾಮ ಅಂದ್ರೆ ತ್ರಿವರ್ಗ ಫಲಗಳನ್ನು, ಮೋಕ್ಷ ಇಲ್ಲ, ಧರ್ಮಾರ್ಥ ಕಾಮಾನಿ ಈ ಮೂರು ಫಲಗಳನ್ನು ಕೂಡ ಚೆನ್ನಾಗಿ ಹೊಂದುತ್ತಾನೆ, ಅಲ್ಲದೆ ಯಶಸ್ಸನ್ನು ಕೂಡ ಕಾಣ್ತಾನೆ. ಮೋಕ್ಷ ಆಗ್ಬೇಕಾಗಿದ್ರೆ ನಮಗೆ ಬೇರೆ ವೇದಾಂತ ಶಾಸ್ತ್ರಗಳನ್ನು, ವೇದಾಂಗ ಶಾಸ್ತ್ರ, ಇನ್ನು ಬೇರೆ ಎಲ್ಲ ವೇದಗಳನ್ನು ಕೂಡ ಅಧ್ಯಯನ ಮಾಡಿಕೊಂಡು ನಮಗೆ ತುಂಬಾ ಬೇರೆ ಇದೆ ಅಂತೂ ಇದರಿಂದ, ಈ ಜ್ಯೋತಿಷ್ಯದಿಂದಾಗಿ ಅಂದ್ರೆ ನಮಗೆ ಅದು ಗೊತ್ತಾಗುವುದಿಲ್ಲ, ಯಾರಿಗೆ ಮೋಕ್ಷ ಸಿಗ್ತದೆ ಯಾರಿಗೆ ಮೋಕ್ಷ ಸಿಗುವುದಿಲ್ಲ ಅಂತ ನಾವೇ ನಿರ್ಣಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಕೂಡ ಮೋಕ್ಷ ಇದೆ. ಮಧ್ವಾಚಾರ್ಯರ ಮತ ಪ್ರಕಾರದಲ್ಲಿ ಬ್ರಾಹ್ಮಣೇತರರಿಗೂ ಬ್ರಾಹ್ಮಣರಿಗೂ ಎಲ್ಲರಿಗೂ ಕೂಡ ಮೋಕ್ಷ ಇದೆ. ಅದರಿಂದಾಗಿ ಅವರ ಪುಣ್ಯವನ್ನ ನಾವು ಈ ಜನ್ಮ, ಒಂದೇ ಜನ್ಮದ ಪುಣ್ಯ ಇರುವುದಿಲ್ಲ, ಬೇರೆ ಬೇರೆ ಜನ್ಮಗಳ ಪುಣ್ಯ ಇರ್ತದೆ, ಅದನ್ನ ಅಳಿಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಯಾರು ಜ್ಯೋತಿಷವನ್ನ ಚೆನ್ನಾಗಿ ತಿಳ್ಕೊಳ್ತಾನ ಅವನು ಧರ್ಮ ಅರ್ಥ ಕಾಮಗಳನ್ನು, ಅದೇ ರೀತಿಯಲ್ಲಿ ಯಶಸ್ಸನ್ನು ಕೂಡ ಕಾಣ್ತಾನೆ ಅಂತೇಳಿ ನಾವು ತಿಳ್ಕೊಳ್ಳಬಹುದು. ಸರಿ, ಮುಂದಿನ ಶ್ಲೋಕಕ್ಕೆ ಹೋಗುವ. ಸಿದ್ಧಾಂತ ಸಂಹಿತಾ ಹೋರಾಶ್ಚೇತಿ ಸ್ಕಂಧತ್ರಯಾತ್ಮಕಂ ವೇದಸ್ಯ ನಿರ್ಮಲಂ ಚಕ್ಷು ಜ್ಯೋತಿಷಾಸ್ತ್ರಮನಾ ಅನುತ್ತಮಂ. ಇಲ್ಲಿ ಮೂರು ವಿಭಾಗಗಳನ್ನ ಮಾಡ್ತಾರೆ ಜ್ಯೋತಿಷ್ಯ ಶಾಸ್ತ್ರವನ್ನ. ಜ್ಯೋತಿಷ್ಯ ಅಂತ ಹೇಳುವಂಥದ್ದು ಮೂರು ವಿಭಾಗದಲ್ಲಿದೆ ಅಂತ ಹೇಳುವಂತ ವಿಷಯಗಳನ್ನ ತಿಳಿಸ್ತಾರೆ. ಈ ಶಾಸ್ತ್ರದ ಮಹತ್ವವನ್ನು ಕೂಡ ಈ ಶ್ಲೋಕದಿಂದಾಗಿ ತಿಳಿಸ್ತಾರೆ. ಇದನ್ನು ಮೂರು ಸಲ ಹೇಳಿ. ಸಿದ್ಧಾಂತ ಸಂಹಿತಾ ಹೋರಾಹ, ಸಿದ್ಧಾಂತ ಸಂಹಿತಾ ಹೋರಾಹಂ, ಸಿದ್ಧಾಂತ ಸಂಹಿತಾ ಹೋರಾಹ ಚೇತಿ ಸ್ಕಂಧತ್ರಯಾತ್ಮಕಂ, ಚೇತಿ ಸ್ಕಂಧತ್ರಯಾತ್ಮಕಂ, ಚೇತಿ ಸ್ಕಂಧತ್ರಯಾತ್ಮಕಂ. ವೇದಸ್ಯ ನಿರ್ಮಲಂ ಚಕ್ಷುಃ, ವೇದಸ್ಯ ನಿರ್ಮಲಂ ಚಕ್ಷುಃ, ವೇದಸ್ಯ ನಿರ್ಮಲಂ ಚಕ್ಷುಃ ಜ್ಯೋತಿಷಾಸ್ತ್ರಮನುತ್ತಮಂ, ಜ್ಯೋತಿಷಾಸ್ತ್ರಮನುತ್ತಮಂ, ಜ್ಯೋತಿಷಾಸ್ತ್ರಮನುತ್ತಮಂ. ಇದರ ಪದಚ್ಛೇದ ಸಿದ್ಧಾಂತ ಸಂಹಿತಾ ಹೋರಾಹ ಚ ಇತಿ ಸ್ಕಂಧತ್ರಯಾತ್ಮಕಂ ವೇದಸ್ಯ ನಿರ್ಮಲಂ ಚಕ್ಷುಃ ಜ್ಯೋತಿಷಾಸ್ತ್ರಂ ಅನುತ್ತಮಂ. ಇದರ ಅರ್ಥ ಹಾಗೆ ಹೇಳಿದಾಗೆ ನಮಗೆ ಸಿದ್ಧಾಂತ ಸಂಹಿತಾ ಹೋರಾ ಅಂತೇಳಿ ಮೂರು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮೂರು ವಿಭಾಗಗಳಿವೆ. ಸ್ಕಂಧತ್ರಯಾತ್ಮಕಂ, ಸ್ಕಂಧ ಅಂತ ಹೇಳಿದರೆ ನಮಗೆ ಭುಜ ಆಗ್ಲಿ ಅಥವಾ ಕೊಂಬೆಗಳು ಅಂತೇಳಿ ಅರ್ಥ ಇದೆ. ಒಂದು ಮರ, ಜ್ಯೋತಿಷ್ಯ ಶಾಸ್ತ್ರವನ್ನು ಒಂದು ಮರ ಅಂತೇಳಿ ನಾವು ತಿಳ್ಕೊಂಡ್ರೆ ಆ ಮರಕ್ಕೆ ಮೂರು ಕೊಂಬೆಗಳಿದೆ. ಅದು ಯಾವುದೆಲ್ಲ ಅಂತ ಹೇಳಿದ್ರೆ ಒಂದು ಸಿದ್ಧಾಂತ, ಒಂದು ಸಂಹಿತ, ಒಂದು ಹೋರ. ಅಂದ್ರೆ ಒಂದಷ್ಟು ವಿಷಯಗಳು ನಮಗೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಈಗ ನಾವು ಗಮನಿಸುವ ಹಾಗೆ ಒಂದಷ್ಟು ಮುಹೂರ್ತಗಳನ್ನ ಹೇಳ್ತಾರೆ. ಪ್ರಶ್ನೆಶಾಸ್ತ್ರ ಇದೆ, ಜಾತಕ ಇದೆ, ಮತ್ತೆ ಬ್ರಹ್ಮಾಂಡದಲ್ಲಿ ಏನೆಲ್ಲ ನಡೀತದೆ, ಮೌಢ್ಯ ಹೇಗೆಲ್ಲ ಆಗ್ತದೆ, ಭೂಕಂಪ ಹೇಗಾಗ್ತದೆ, ಇಂತಹ ಒಂದಷ್ಟು ವಿಷಯಗಳಿದೆ. ಈಗ ಇದೆಲ್ಲ ಪ್ರತ್ಯೇಕವಾಗಿ ಬೇರೆ ಬೇರೆ ಒಂದಷ್ಟು ವಿಷಯಗಳಿದೆ. ಅದನ್ನ ಮೂರು ವಿಭಾಗ ಮಾಡ್ತಾರೆ. ಅದನ್ನೆಲ್ಲ ಒಂದು ಇನ್ಕ್ಲೂಡಿಂಗ್ ಮಾಡಿ ಅದನ್ನ ನಮಗೆ ಸುಲಭವಾಗಿ ಅರ್ಥ ಮಾಡಿಕೊಳ್ಳಿಕ್ಕೋಸ್ಕರ ಯಾವುದನ್ನ ಈ ಮೂರನ್ನು ಎಲ್ಲರಿಗೂ ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಯಾರಿಗೆ ಯಾವುದು ಬೇಕು ಆ ವಿಭಾಗದಲ್ಲಿ ಮುಂದುವರಿಲಿಕ್ಕೋಸ್ಕರ ಒಂದು ಸುಲಭದಲ್ಲಿ ನಮಗೆ ಹಿರಿಯರ ವಿಭಾಗ ಮಾಡಿ ಕೊಟ್ಟದ್ದು. ಮೂರು ವಿಭಾಗ: ಸಿದ್ಧಾಂತ, ಸಿದ್ಧಾಂತದಲ್ಲಿ ಒಂದಷ್ಟು ಗಣಿತಗಳು, ರೇಖಾಗಣಿತ ಆಗ್ಲಿ, ನಮಗೆ ಬೀಜಗಣಿತ, ಎಲ್ಲದಕ್ಕೂ ಮೂಲ ಸಿಗುವಂತದ್ದು ಆರ್ಯಭಟ, ಸೂರ್ಯ ಸಿದ್ಧಾಂತ, ಇದೆಲ್ಲ ಸಿದ್ಧಾಂತದಲ್ಲಿ ಸೇರ್ತದೆ. ಸಿದ್ಧಾಂತಗಳು 5 ಅಂತ ಹೇಳುವಂತದ್ದು ಮಾತಿದೆ ನಮಗೆ. ಬ್ರಾಹ್ಮ ಸಿದ್ಧಾಂತ, ಲೋಮಶ, ರೋಮಶ, ಪೌಲಿಶ ಇತ್ಯಾದಿ ಸಿದ್ಧಾಂತಗಳಿದೆ. ಮತ್ತೆ ಸೌರ ಸಿದ್ಧಾಂತ, ಬ್ರಹ್ಮ ವಾಸಿಷ್ಠ ಸಿದ್ಧಾಂತ, ಹೀಗೆ ಅದು ಮುಂದಕ್ಕೆ ಬರ್ತದೆ, ಕಾಣ್ತದೆ, ಇದರಲ್ಲಿ ಬರ್ತದೆ. ಬರದಿದ್ರೆ ಮತ್ತೆ ತಿಳಿಸಿಕೊಡ್ತೇನೆ. ಸಂಹಿತಾಗಳಿದೆ, ಬೇರೆ ಬೇರೆ ಸಂಹಿತಾ ಅಂತೇಳಿ ಹೇಳ್ತಾರೆ. ಬೃಹತ್ ಸಂಹಿತ, ಇದೆಲ್ಲ ಸಂಹಿತಾ ಗ್ರಂಥಗಳಲ್ಲಿ ಸೇರ್ತದೆ.
ಮತ್ತೆ ಹೋರಾಶಾಸ್ತ್ರಕ್ಕೆ ನಮಗೆ ಬೃಹಜ್ಜಾತಕ ಇದೆಲ್ಲ ಹೋರ ವಿಭಾಗದಲ್ಲಿ ಸೇರುವಂಥದ್ದು. ಒಂದಷ್ಟು ಪರಾಶರ ಹೊರೆ ಇದೆ, ವರಾಹಮಿಹಿರಾರ ಹೋರಾಶಾಸ್ತ್ರ ಇದೆ, ಹೀಗೆ ಅನೇಕ ಹೊರೆಗಳಿದೆ. ಹೀಗೆ 3 ವಿಭಾಗ ಮಾಡಿ ಕೊಡ್ತಾರೆ ನಮ್ಗೆ. ವೇದಸ್ಯ ನಿರ್ಮಲಂ ಚಕ್ಷುಹು, ಈ ಜ್ಯೋತಿಷಾಸ್ತ್ರ ಅಂತಕ್ಕಂಥದ್ದು ವೇದದ ಯಾವುದೇ ದೋಷ ಇಲ್ಲದ, ನಮಗೆ ಕಣ್ಣಿನಲ್ಲಿ ಪೊರೆ ಇರ್ಬೋದು, ಆ ಪೊರೆ ಎಲ್ಲ ಇಲ್ಲದೆ ಇರತಕ್ಕಂಥ ನಿರ್ಮಲವಾಗಿರ್ತಕ್ಕಂತಹ ಕಣ್ಣು. ಜ್ಯೋತಿಷಾಸ್ತ್ರಂ ಅನುತ್ತಮಂ, ಅನುತ್ತಮ ಅಂತ ಹೇಳಿದ್ರೆ ಉತ್ತಮ ಅಲ್ಲ ಅಂತೇಳಿ ಅರ್ಥ ಅಂತೇಳಿ ನಮಗೆ ಭಾಸ ಆಗ್ತದೆ. ಆದ್ರೆ ಅನುತ್ತಮ ಅಂತೇಳಿ ಹೇಳಿದ್ರೆ ನಮಗೆ ಅನುತ್ತಮೋ ದುರಾಧರ ಶಾಸ್ತ್ರ ಕೃತಜ್ಞ ಕೃತಿರಾತ್ಮವಾನ್, ವಿಷ್ಣು ಸಹಸ್ರನಾಮದಲ್ಲಿ ಕೂಡ ವಿಷ್ಣುವನ್ನ ಹೊಗಳುವಂತ ಮಾತು ಇದೆ. ಅವನ ಹೆಸರಲ್ಲಿ ಸಹಸ್ರನಾಮಗಳಲ್ಲಿ ಇದು ಕೂಡ ಅನುತ್ತಮ ಅಂತೇಳಿ ಒಂದು. ಹಾಗಿದ್ರೆ ಉತ್ತಮ ಅಲ್ಲವಾ ಅಂತೇಳಿ ಉತ್ತಮದ ವಿರುದ್ಧ ಪದ ಅನುತ್ತಮ ಅಂತೇಳಿ ಆಗ್ತದೆ. ಆದ್ರೆ ವ್ಯಾಕರಣದಲ್ಲಿ ಅದನ್ನ ವಿಭಾಗ ಮಾಡಿ ಹೇಳ್ತಾರೆ ನಮಗೆ. ಅನುತ್ತಮ ಅಂತೇಳಿ ಹೇಳಿದ್ರೆ ಇವನಿಗಿಂತ ಇನ್ನೊಬ್ಬ ಉತ್ತಮ ಇಲ್ಲದಿದ್ದರೆ ಅವನನ್ನ ಅನುತ್ತಮ ಅಂತೇಳಿ ಕರೀತಾರೆ. ಉತ್ತಮನಿಗಿಂತ ಉತ್ತಮ ಇನ್ನೊಬ್ಬ ಇಲ್ಲದಿದ್ದರೆ ಅವನು ಅನುತ್ತಮ ಆಗ್ತಾನೆ. ಆದ್ರಿಂದಾಗಿ ಈ ಜ್ಯೋತಿಷ್ ಶಾಸ್ತ್ರಕ್ಕಿಂತ ಉತ್ತಮವಾದ ಶಾಸ್ತ್ರ ಬೇರೊಂದು ಇಲ್ಲ. ಆದ್ರಿಂದಾಗಿ ಜ್ಯೋತಿಷ್ ಶಾಸ್ತ್ರಂ ಅನುತ್ತಮಂ ಅಂತೇಳಿ ಕರೆದಿದ್ದಾರೆ. ಇವತ್ತಿನ ಪಾಠ ಶ್ರೀಕೃಷ್ಣಾರ್ಪಣಮಸ್ತು. ಮೂರ್ತಿತ್ವೇ ಪರಿಕಲ್ಪಿತಃ ಶಶಭೃತೋ ವರ್ತ್ಮ ಪುನರ್ಜನ್ಮನಾಂ ಆತ್ಮೀತ್ಯಾತ್ಮವಿದಾಂ ಕೃತಶ್ಚೇಡತಾಂ ಭರ್ತಾಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಯ ಸ್ಥಿತಿ ವಿಭುಶ್ಚಾನೇಕದಾ ಶ್ರುತೌ ವಾಚಂ ನ ಸಬುಧಾಪನೇಕ ಕಿರಣ ಸ್ತ್ರೈಲೋಕ್ಯ ದೀಪೋ ರವಿಹಿ. ಏನಾದ್ರೂ ಸಂಶಯಗಳಿದ್ರೆ 1-2 ನಿಮಿಷ ಇರ್ತೇನೆ ನಾನು. ಪ್ರಶ್ನೆಗಳಿದ್ರೆ ಕೇಳ್ಬೋದು. ರೆಕಾರ್ಡಿಂಗ್ ಆಫ್ ಮಾಡಿ. ಹರ್ಷಣ ರೆಕಾರ್ಡಿಂಗ್ ಆಫ್ ಮಾಡಿ ಅಣ್ಣ. ನಾನು ಆಫ್ ಮಾಡ್ಬೇಕಾ? ಹೌದಣ್ಣ, ನೀವೇ ಅಲ್ವಾ? ನೀವೇ ಅಲ್ವಾ ಹೋಸ್ಟ್? ಹೋಸ್ಟ್ ಟು ಸ್ಟಾರ್ಟ್ ದಿ. ಸರಿ ಸರಿ. ಈಗ ರೆಕಾರ್ಡಿಂಗ್ ಆಗ್ತಾ ಇದೆಯಾ? ಹೌದು ಸರ್. ಭೂಯೋಭಿಃ ಪಟಬುದ್ಧಿಭಿಃ ಪಟಧಿಯಾಂ ಹೋರಾಫಲಜ್ಞಪ್ತಯೇ ಶಬ್ದನ್ಯಾಯ ಸಮನ್ವಿತೇಷು ಬಹುಶಃ ಶಾಸ್ತ್ರೇಷು ದೃಷ್ಟೇಷು ಅಪಿ ಹೋರಾತಂತ್ರಮಹಾರಣವ ಪ್ರತರಣೆ ಭಗ್ನೋದ್ಯಮಾನಾಂ ಅಹಂ ಸ್ವಲ್ಪಂ ವೃತ್ತವಿಚಿತ್ರಂ ಅರ್ಥಬಹುಲಂ ಶಾಸ್ತ್ರಪ್ಲವಂ ಪ್ರಾರಭೆ. ಆಚಾರ್ಯ ಕ್ಷಮಿಸ್ಬೇಕು, ಇದು ರೆಕಾರ್ಡ್ ಆಗ್ತಾ ಇಲ್ಲ ಆಚಾರ್ಯ. ಆಗ್ತಿದೆ ಸರ್, ಆಗ್ತಿದೆ, ರೆಕಾರ್ಡ್ ಆಗ್ತಿದೆ. ಅಲ್ಲ, ರೆಕಾರ್ಡಿಂಗ್ ಸಿಂಬಲ್ ಬರ್ತಾ ಇಲ್ಲ. ಇಲ್ಲ, ಬರ್ತಿದೆ, ರೆಕಾರ್ಡ್ ಆಗ್ತಿದೆ ಸರ್, ಮೇಲ್ಗಡೆ ಕಾಣ್ತಿದೆ. ಆಗ್ತಾ ಇದೆ, ರೆಕಾರ್ಡ್ ಆಗ್ತಾ ಇದೆ. ಆಯ್ತಾಯ್ತು. ಸರಿ. ಇದರ ಅನ್ವಯ ಅಂದ್ರೆ ಅಹಂ ಪ್ರಾರಭೆ, ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಯಾವುದನ್ನ? ಶಾಸ್ತ್ರಪ್ಲವಂ ಪ್ರಾರಭೆ. ಶಾಸ್ತ್ರ ಎಂಬತಕ್ಕಂತಹ ಪ್ಲವ ಅಂತ ಹೇಳಿದ್ರೆ ದೋಣಿ. ಶಾಸ್ತ್ರ ಎಂಬತಕ್ಕಂತಹ ದೋಣಿಯನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಎಂತಹ ಶಾಸ್ತ್ರವನ್ನ, ಯಾಕೋಸ್ಕರ ಮಾಡ್ತಾ ಇದ್ದೇನೆ ಈ ಶಾಸ್ತ್ರವನ್ನ ಅಂತ ಹೇಳಿದ್ರೆ, ಭೂಯೋಭಿಹಿ ಪಟಬುದ್ಧಿಭಿಹಿ. ಭೂಯೋಭಿಹಿ ಬಹಳ ಬಹಳ ಬೇರೆ ಬೇರೆ ಆಗಿರ್ತಕ್ಕಂಥ, ಬೇರೆ ಬೇರೆ ವಿಧವಾಗಿರ್ತಕ್ಕಂಥ, ಪಟಬುದ್ಧಿಭಿ ಒಳ್ಳೆಯ ಬುದ್ಧಿವಂತಿಕೆ ಇರತಕ್ಕಂಥ, ನಿಪುಣರಾಗಿರ್ತಕ್ಕಂಥ. ಪಟು ಅಂತ ಹೇಳಿದ್ರೆ ಅದರಲ್ಲಿ ನೈಪುಣ್ಯ ಅಂತ ಲೆಕ್ಕ. ಒಳ್ಳೆಯ ಬುದ್ಧಿ ಶಕ್ತಿ ಇರತಕ್ಕಂತಹ. ಶಬ್ದ ನ್ಯಾಯ ಸಮನ್ವಿತೇಶು. ಶಬ್ದಶಾಸ್ತ್ರ ಅಂತೇಳಿ ಹೇಳಿದ್ರೆ ವ್ಯಾಕರಣ ಶಾಸ್ತ್ರ, ನ್ಯಾಯ ಅಂತೇಳಿ ಹೇಳಿದ್ರೆ ತರ್ಕಶಾಸ್ತ್ರ, ಸಮನ್ವಿತೇಶು ಇದನ್ನೆಲ್ಲ ಸೇರಿಸಿಕೊಂಡು ಬಹುಶಃ ತುಂಬಾ ಶಾಸ್ತ್ರಗಳನ್ನು, ಬಹುಶಃ ಶಾಸ್ತ್ರೇಶು ಬೇರೆ ಬೇರೆ ಶಾಸ್ತ್ರಗಳನ್ನ, ದೃಷ್ಟೇಶು ಅಪಿ ಅವರು ನೋಡಿದ್ರೂ ಕೂಡ,
ಹೋರಾಫಲ ಜ್ಞಪ್ತಯೇ ಹೋರಾ ಫಲ ಏನು ಹೋರಾಶಾಸ್ತ್ರ ಅಂತ ಹೇಳಿದೆ. ಹೋರಾ ಅಂತ ಹೇಳಿದ್ರೆ ಏನು ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಈಗ ನೀವು ಇಷ್ಟೇ ತಿಳ್ಕೊಂಡ್ರೆ ಸಾಕು. ಹೋರಾಫಲ, ಹೋರೆಯ ಫಲವನ್ನ ತಿಳ್ಕೊಳ್ಳಿಕ್ಕೋಸ್ಕರವಾಗಿ ಪಟುಧಿಯಾಂ, ಒಳ್ಳೆಯ ಬುದ್ಧಿಶಕ್ತಿ ಉಳ್ಳವಂತವರಿಂದಲೇ ಭಗ್ನೋದ್ಯಮಾನ, ಅವರಿಗೆ ಆಗ್ಲಿಲ್ಲ. ಅಂದ್ರೆ ಒಳ್ಳೆ ಬುದ್ಧಿಶಕ್ತಿ ಇದ್ರು ಕೂಡ, ಹೋರ ಶಬ್ದ ಬೇರೆ ಬೇರೆ ಶಾಸ್ತ್ರಗಳನ್ನು ನೋಡಿದ್ರು ಕೂಡ ಅವರು ಈ ಹೋರಾಫಲ ಜ್ಞಪ್ತಿಯನ್ನ, ಹೋರಾಫಲದ ಅರ್ಥವನ್ನ ತಿಳ್ಕೊಳ್ಳಿಕ್ಕೆ ಅವರಿಗೆ ಸಾಧ್ಯ ಆಗ್ಲಿಲ್ವೋ, ಸಾಧ್ಯ ಆಗದೇ ಇರುವಂತವರಿಗೆ ಹೋರಾ ತಂತ್ರ ಮಹಾರಣವ ಪ್ರತರಣೆ, ಹೋರಾ ಶಾಸ್ತ್ರ ಎಂಬತಕ್ಕಂತಹ ದೊಡ್ಡ ಸಮುದ್ರವನ್ನ ದಾಟ್ಲಿಕ್ಕೆ ದೋಣಿ ಎಂಬತಕ್ಕಂತಹ ಶಾಸ್ತ್ರವನ್ನ ನಾನು ಮಾಡ್ತಾ ಇದ್ದೇನೆ. ಈ ಶಾಸ್ತ್ರ ಎಂತದ್ದು ಹೇಳಿ ಹೇಳಿದ್ರೆ, ಸ್ವಲ್ಪಂ ವೃತ್ತ ವಿಚಿತ್ರಂ ಅರ್ಥಬಹುಲಂ, ಸ್ವಲ್ಪವೇ ಮಾಡಿದ್ದೇನೆ, ತುಂಬಾ ವಿಸ್ತಾರವಾಗಿ ಶಾಸ್ತ್ರವನ್ನು ಹೇಳ್ತಾ ಹೋಗ್ಲಿಲ್ಲ. ವೃತ್ತ ವಿಚಿತ್ರಂ, ಬೇರೆ ಬೇರೆ ವೃತ್ತಗಳನ್ನ ಬಳಸಿಕೊಂಡು ಶಾಸ್ತ್ರವನ್ನ ಮಾಡಿದ್ದೇನೆ. ಒಂದಷ್ಟು ವೃತ್ತಗಳಿದೆ, ಛಂದಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಶಾರ್ದೂಲ, ವಿಕ್ರೀಡಿತ, ಹೀಗೆಲ್ಲ ತುಂಬಾ ಮುಂದೆ ಒಂದಕ್ಕೆ ಕೆಲವು ವೃತ್ತಗಳೆಲ್ಲ ಬರ್ತದೆ ನಮಗೆ ಶ್ಲೋಕಗಳಲ್ಲಿ, ಬೇರೆ ಬೇರೆ ವೃತ್ತಗಳ ಉಲ್ಲೇಖಗಳಿರ್ತದೆ. ಹೀಗೆ ತುಂಬಾ ವೃತ್ತಗಳಿಂದ ಕೂಡಿರ್ತಕ್ಕಂತಹ ವಿಚಿತ್ರವಾಗಿರ್ತಕ್ಕಂಥ ವೃತ್ತಗಳು ಕೂಡ ಇದೆ ಬೇರೆ ಬೇರೆ. ಅಷ್ಟು ಒಳ್ಳೆಯ ವೃತ್ತಗಳನ್ನೆಲ್ಲ ಹೆಕ್ಕಿ ಈ ಶಾಸ್ತ್ರದಲ್ಲಿ ಹಾಕಿದ್ದಾರೆ. ಅರ್ಥಬಹುಲಂ, ಸ್ವಲ್ಪ ಆದ್ರೂ ಶಾಸ್ತ್ರ ಸ್ವಲ್ಪ ಇದ್ರೂ ಕೂಡ ಇದರ ಅರ್ಥ ಸ್ವಲ್ಪ ಅಂತ ಹೇಳಿ ತಿಳ್ಕೊಳ್ಳೋದು ಬೇಡ. ಇದರ ಅರ್ಥ ಒಂದು ಶಬ್ದ, ಚಿಕ್ಕ ಶಬ್ದಕ್ಕೆ ತುಂಬಾ ಅರ್ಥಗಳೆಲ್ಲ ಇದೆ. ಅರ್ಥಬಹುಲಂ ಅಂತಹ ಶಾಸ್ತ್ರಪ್ಲವಂ, ಶಾಸ್ತ್ರ ಎಂಬತಕ್ಕಂತಹ ದೋಣಿಯನ್ನ ರಚನೆ ಮಾಡ್ತಾ ಇದ್ದೇನೆ. ಭೂಯೋಭಿ ಪಟುಬುದ್ಧಿಭಿ, ಬೇರೆ ಬೇರೆ ಶಾಸ್ತ್ರಗಳನ್ನು ನೋಡಿರ್ತಕ್ಕಂಥವರಿಗೆ ಈ ಒಂದು ಸಮುದ್ರವನ್ನ ನಮಗೆ ದಾಟಬೇಕಾಗಿದ್ರೆ ಸುಲಭವಾಗಿ ನಮಗೆ ದಾಟಲಿಕ್ಕೆ ಆಗುದಿಲ್ಲ. ನಾನು ಈಜಿ ದಾಟುತ್ತೇನೆ ಅಂತ ಹೇಳಿದ್ರೆ ಸಾಮಾನ್ಯ ಯಾರಿಗೂ ಸಾಧ್ಯ ಇಲ್ಲದೆ ಇರತಕ್ಕಂಥ ವಿಷಯ. ಸಮುದ್ರವನ್ನು ಈಜಿ ದಾಟಲಿಕ್ಕೆ ಸಾಧ್ಯ. ಹಾಗಿದ್ರೆ ದೋಣಿ ಅಥವಾ ಹಡಗಿನ ಸಹಾಯಗಳು ಬೇಕಾಗ್ತದೆ. ಆದ್ರಿಂದಾಗಿ ಈ ಸಮುದ್ರ, ಹೋರಾಶಾಸ್ತ್ರ ಎಂಬತಕ್ಕಂಥ ದೊಡ್ಡ ಸಮುದ್ರ ಇದೆ, ಚಿಕ್ಕ ಸಮುದ್ರ ಅಲ್ಲ. ಇದನ್ನ ದಾಟಬೇಕಾಗಿದ್ರೆ ಚಿಕ್ಕ ಒಳ್ಳೆಯ ಹಡಗು ಅಥವಾ ಒಳ್ಳೆಯ ದೋಣಿ ಬೇಕಾಗ್ತದೆ. ಅಂತ ಒಳ್ಳೆಯ ದೋಣಿಯನ್ನ ನಾನು ನಿಮ್ಗೆ ಕೊಡ್ತಾ ಇದ್ದೇನೆ. ಅರ್ಥಾತ್ ಹೋರಾ ಫಲವನ್ನು ಸುಲಭದಲ್ಲಿ ನಿಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ, ಸ್ವಲ್ಪವಾಗಿ ತುಂಬಾ ಅರ್ಥ ಇರುವಂತೆ ಈ ಶಾಸ್ತ್ರವನ್ನು ನಾನು ಮಾಡ್ತಾ ಇದ್ದೇನೆ. ಅಂದ್ರೆ ಎಲ್ಲರೂ ಕೂಡ ಬೇರೆ ಬೇರೆ ಶಾಸ್ತ್ರಗಳು, ಕೇವಲ ವ್ಯಾಕರಣ ಶಾಸ್ತ್ರ, ತರ್ಕಶಾಸ್ತ್ರ ತಿಳ್ಕೊಂಡವರಿಗೂ ಈ ಜ್ಯೋತಿಷ ಶಾಸ್ತ್ರದಲ್ಲಿ ಹೋರಾಶಾಸ್ತ್ರದ ಫಲವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅಂತವರಿಗೆ, ಅವರು ಕೇವಲ ಮಂದಮತಿಗಳಿಂದಾಗಿ, ಅವರು ಬುದ್ಧಿ ಇಲ್ಲದವರು ಅಂತವರು ಆದ್ರಿಂದಾಗಿ ಅವರು ತಿಳ್ಕೊಳ್ಳಿಲ್ಲ ಅಂತೇಳಿ ಅಲ್ಲ. ಅದಕ್ಕೋಸ್ಕರ ಅಲ್ಲಿ ಪಟಬುದ್ಧಿಬಿಹಿ ಅಂತೇಳಿ ಹಾಕಿದ್ದಾರೆ. ಒಳ್ಳೆಯ ಬುದ್ಧಿಶಕ್ತಿ ಉಳ್ಳಂತವರು ಅಂತ. ಅದನ್ನ ಹೇಳಬೇಕಾದ್ರೆ ಬುದ್ಧಿಯ ಗುಣಗಳನ್ನ ಹೇಳ್ತಾರೆ. ಶುಶ್ರೂಷಾ ಶ್ರವಣಂ ಚೈವ ಗ್ರಹಣಂ ಧಾರಣಂ ತಥಾ ಊಹಾಪೋಹಾರ್ಥ ವಿಜ್ಞಾನಂ ತತ್ವಜ್ಞಾನಂಚ ಧೀಗುಣಾಃ. ಬುದ್ಧಿಯ ಗುಣಗಳೇನು ಅಂತೇಳಿ ಹೇಳಿದ್ರೆ, ಶುಶ್ರೂಷಾ, ಮೊದಲಿಗೆ ನಾವು ಶುಶ್ರೂಷೆ ಮಾಡ್ಬೇಕು. ಬುದ್ಧಿ ನಮಗೆ ಬರ್ಬೇಕಾಗಿದ್ರೆ ಗುರುಗಳ ಪಾಠ ಕೇಳ್ಬೇಕಾದ್ರೆ ಗುರುಗಳಿಗೆ ಶುಶ್ರೂಷೆ ಮಾಡ್ತೇವೆ. ಮತ್ತೆ ಶ್ರವಣಂ ಚೈವ, ಗುರುಗಳೇನು ಹೇಳ್ತಾರೆ ಎಲ್ಲವನ್ನು ಕೂಡ ಶ್ರವಣ ಮಾಡ್ತಾ ಇರ್ಬೇಕಾಗ್ತದೆ. ಗ್ರಹಣಂ ಧಾರಣಂ ತಥಾ, ಆನಂತರ ಕೇಳಿದ್ದನ್ನ ಗ್ರಹಣ, ತಿಳ್ಕೊ, ಕೇಳಿದ್ದನ್ನ ಗ್ರಹಣ, ಸರಿಯಾಗಿ ಗ್ರಹಣ ಮಾಡುದು. ಗ್ರಹಣ ಮಾಡಿದ್ಮೇಲೆ ಅದು ಪುನಃ ಮರೆತು ಹೋಗ್ಬಾರ್ದು, ಅದನ್ನ ಧಾರಣೆ ಮಾಡುದು. ಊಹಾಪೋಹಾರ್ಥ ವಿಜ್ಞಾನಂ, ಊಹಾ ಅಪೋಹ ಅಂದ್ರೆ ಊಹಾ ಅಂತ ಹೇಳಿದ್ರೆ ಇದಮಿತ್ತಂ ಭವತಿ ಇತಿ ಊಹಾ,
ಇದಮಿತ್ತಂ ನ ಭವತಿ ಇತಿ ಅಪೋಹ. ಅಂದ್ರೆ ಇದು ಈ ರೀತಿಯಲ್ಲಿ ಆಗ್ಬಹುದು, ಆಗ್ತದೆ ಅಂತ ಹೇಳುವಂತದ್ದು ನಿಶ್ಚಯ ಜ್ಞಾನ ನಮಗೆ. ಆ ಈ ಕಾರು ಪೆಟ್ರೋಲಿಂದಲೇ ಚಲಿಸ್ತದೆ, ಅದು ನಮಗೆ ನಿಶ್ಚಯ ಜ್ಞಾನ ಅಲ್ವಾ. ಹಾಗೆ ಅಂದ್ರೆ ಯಾವುದರಿಂದ ಆಗ್ತದೆ ಅಂತೇಳಿ, ಇದರಿಂದಲೇ ಆಗ್ತದೆ ಅಂತ ಹೇಳುವಂಥದ್ದು, ಪೆಟ್ರೋಲ್ ಇಂದ ಚಲಿಸ್ತದೆ ಅಂತ ಅಥವಾ ಡೀಸೆಲ್ ಇಂದ ಚಲಿಸ್ತದೆ ಅಂತ ಹೇಳುವಂಥದ್ದು ನಮಗೆ ಅದು ನಿಶ್ಚಯ ಜ್ಞಾನ. ಅದಕ್ಕೆ ಊಹಾ ಅಂತೇಳಿ ಹೇಳ್ತಾರೆ. ಪರ್ವತದಲ್ಲಿ ನಮಗೆ ದೂರದಲ್ಲಿ ಬೆಂಕಿ ಕಾಣ್ತದೆ, ಇದು ಹೊಗೆ ಕಾಣುತ್ತೆ, ಆಗ ಅಲ್ಲಿ ಬೆಂಕಿ ಉಂಟು ಅಂತ ಹೇಳಿ ನಾವು ಅನುಮಾನ ಮಾಡ್ತೇವೆ. ಅಂದ್ರೆ ಅಲ್ಲಿ ನಿಶ್ಚಯ ಇದಮಿತ್ತಂ ಭವತಿ, ಇದು ಬೆಂಕಿ ಹೊಗೆ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಬೆಂಕಿ ಇರಲೇಬೇಕು ಅಂತ ಹೇಳುವಂಥದ್ದು ಜ್ಞಾನ. ಹಾಗೆ ಅಪೋಹ ಇದಮಿತ್ತಂ ನ ಭವತಿ, ಇದು ಹೀಗಿರುವುದಿಲ್ಲ ಅಂತೇಳಿ ಹೇಳಿ. ಈಗ ಫ್ಯಾನ್ ತಿರುಗಿ ನಾವು ಸ್ವಿಚ್ ಹಾಕಿದ್ರು ತಿರುಗುದಿಲ್ಲ, ಆಗ ಕರೆಂಟ್ ಇಲ್ಲ, ಅದರಿಂದಾಗಿ ಇದಮಿತ್ತಂ ನ ಭವತಿ, ಇದು ಅದರಿಂದಾಗಿ ಈ ರೀತಿಯಲ್ಲಿ ಆಗುದಿಲ್ಲ ಅಂತೇಳಿ, ಈ ರೀತಿಯಲ್ಲಿ ಜ್ಞಾನಗಳನ್ನ ಅದಕ್ಕೆ ಅಪೋಹ ಅಂತೇಳಿ ಹೇಳುವಂಥದ್ದು. ತತ್ವಜ್ಞಾನಂಚ, ಕೇವಲ ಇಷ್ಟು ಮಾತ್ರ ಅಲ್ಲ, ಭಗವಂತನ ಬಗ್ಗೆ ತತ್ವಜ್ಞಾನದ ಬಗ್ಗೆ ಯಾರಿಗೆ ಆಸಕ್ತಿ ಇರ್ತದೋ ಅದೆಲ್ಲ ಅವರು ಪಟಬುದ್ಧಿಗಳು ಅಂತೇಳಿ ಅವರನ್ನ ಕರೀತಾರೆ. ಇದೆಲ್ಲ ಬುದ್ಧಿಯ ಗುಣಗಳು. ಇದು ಉಳ್ಳವರಿಗೆ ನಮಗೆ ಪಟಬುದ್ಧಿಗಳು ಅಂತೇಳಿ ಹೆಸರಿರತಕ್ಕಂಥದ್ದು. ಅದಕ್ಕೋಸ್ಕರ ನಮಗೆ ಇದರಲ್ಲಿ ಕೂಡ ಪಟಬುದ್ಧಿಯನ್ನ ಹೇಳಬೇಕಾದ್ರೆ ಎಂಥವರು ಜ್ಯೋತಿಷ್ಯರಾಗ್ಲಿಕ್ಕೆ ಕಾರಣ, ಜ್ಯೋತಿಷ್ಯ ಶಾಸ್ತ್ರನ ಅಧ್ಯಯನ ಮಾಡಬೇಕು ಅಂತೇಳಿ ಹೇಳಿದರೆ ಅನೇಕ ಹೋರಾ ತತ್ವಜ್ಞ ಪಂಚಸಿದ್ಧಾಂತ ಕೋವಿದ ಊಹಾಪೋಹ ಪಟು ಸಿದ್ಧ ಮಂತ್ರೋ ಜಾನಾತಿ ಜಾನಕಂ, ಊಹಾಪೋಹ ಪಟ ಸಿದ್ಧ ಮಂತ್ರೋ ಜಾನಾತಿ ಜಾನಕಂ ಅಂತೇಳಿ ಇದೆ. ಅದನ್ನು ಇನ್ನೊಂದು ರೀತಿಯಲ್ಲಿ ಕೂಡ ಕೊಟ್ಟಿದ್ದಾರೆ, ಸ್ವಸ್ಥ ಚಿತ್ತೋ ವಿವಿಕ್ತಸ್ತಃ ಅಂತೇಳಿ. ನಮಗೆಲ್ಲ ಪ್ರಸಿದ್ಧವಾಗಿರತಕ್ಕಂತಹ ಶ್ಲೋಕ ಇದು. ಅನೇಕ ಹೋರಾ ತತ್ವಜ್ಞ ಪಂಚಸಿದ್ಧಾಂತ ಕೋವಿದ ಊಹಾಪೋಹ ಪಟ ಸಿದ್ಧ ಮಂತ್ರೋ ಜಾನಾತಿ ಜಾತಕಂ. ಅಂದ್ರೆ ಅನೇಕ ಹೋರಾ ತತ್ವಜ್ಞ, ಬೇರೆ ಬೇರೆ ಹೋರಾ ಶಾಸ್ತ್ರಗಳನ್ನ ತಿಳ್ಕೊಂಡಿರ್ಬೇಕು ಅವನು. ನಾರದ ಹೊರೆ ಇದೆ, ಪಂಚಪರಾಶರ ಹೊರೆ ಇದೆ, ಅದನ್ನು ತಿಳ್ಕೊಂಡಿರ್ಬೇಕು. ಪಂಚಸಿದ್ಧಾಂತ ಕೋವಿದ, ನಾನು ಉಳಿದ ನಿಮ್ಗೆ ಹೋದ ಪಾಠದಲ್ಲಿ ಬಂದಿದೆ ಪಂಚಸಿದ್ಧಾಂತಗಳು ಯಾವುದು ಅಂತೇಳಿ. ಬ್ರಹ್ಮ ಸಿದ್ಧಾಂತ, ಸೌರ ಸಿದ್ಧಾಂತ, ರೋಮಶ ಸಿದ್ಧಾಂತ, ಇದರಲ್ಲಿ ಎಲ್ಲ ಬಂದಿದೆ. ಅದು ನನ್ನ ಪಂಚಸಿದ್ಧಾಂತಗಳನ್ನ ಹೇಳ್ತಾರೆ. ಅದರ ಬಗ್ಗೆ ವಿಶೇಷ ತಿಳುವಳಿಕೆ ಇರಬೇಕು ಅವನಿಗೆ. ಊಹಾಪೋಹ ಪಟ್ಟು, ಇದು ಹೀಗೆ ಆಗ್ತದೆ ಅಂತ ಹೇಳುವ ಜ್ಞಾನ ಬೇಕು, ಇದು ಹೀಗೆ ಆಗುವುದಿಲ್ಲ ಅಂತ ಹೇಳುವಂತ ಜ್ಞಾನವನ್ನು ಪಡ್ಕೊಂಡಿರ್ಬೇಕು. ಸಿದ್ಧ ಮಂತ್ರ, ಇಷ್ಟು ಮಾತ್ರ ಅಲ್ಲ, ಅವನೊಂದು ಮಂತ್ರ ಸಿದ್ಧಿಯನ್ನು ಕೂಡ, ಅಂದ್ರೆ ಒಂದು ದೇವರ ಒಂದು ವಿಶೇಷ ಅನುಗ್ರಹವನ್ನು ಅವನು ಪಡ್ಕೊಂಡಿರ್ಬೇಕಾಗ್ತದೆ. ಇಂಥವನು ಜಾನಾತಿ ಜಾತಕಂ, ಇಂಥವನು ಜಾತಕವನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಇದು ಜ್ಯೋತಿಷ್ಕನ ಲಕ್ಷಣವನ್ನು ಕೂಡ ಇದರಲ್ಲಿ ಹೇಳ್ತಾರೆ. ಅದರಿಂದಾಗಿ ಅಂತಹ ಪಟಬುದ್ಧಿ ಉಳ್ಳಂತವನು ಜ್ಯೋತಿಷ್ಯ ಶಾಸ್ತ್ರ ಎಂಬತಕ್ಕಂಥ ದೊಡ್ಡ ಸಮುದ್ರವನ್ನು ದಾಟ್ಲಿಕ್ಕೆ ಅಶಕ್ಯನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವನಿಗೆ ಸುಲಭ ಸಾಧ್ಯವಾಗಿ ದಾಟ್ಲಿಕ್ಕೋಸ್ಕರವಾಗಿ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದರಲ್ಲಿ ಪ್ರಯತ್ನ ಪಟ್ಟಿದ್ದು ಆಗುದಿಲ್ಲ ಅಂತ ಬಿಟ್ಟಿರ್ತಾರೆ. ಅಂತಹ ಬಿಟ್ಟಿರ್ತಕ್ಕಂಥವರಿಗೆ ಈ ಸ್ವಲ್ಪವಾಗಿರ್ತಕ್ಕಂಥ ಅರ್ಥಬಹುಲಂ, ತುಂಬಾ ವಿಚಿತ್ರ ವೃತ್ತಗಳನ್ನು ಒಳಗೊಂಡು ಅರ್ಥಬಹುಲಂ, ತುಂಬಾ ಅರ್ಥವುಳ್ಳಂತಹ ಶಾಸ್ತ್ರವನ್ನ ನಾನು ರಚನೆ ಮಾಡ್ತಾ ಇದ್ದೇನೆ ಅಂತೇಳಿ ಆಚಾರ್ಯರು ಸಂಕಲ್ಪ ಮಾಡ್ತಾ ಇದ್ದಾರೆ. ಒಂದು ನಿಮಿಷ. ಅದೇ ಇದನ್ನ ಹೇಳ್ಬೇಕಾದ್ರೆ, ಕಲಿಯುಗದಲ್ಲಿ ಅತ್ಯಂತ ಅಂದ್ರೆ ಎಷ್ಟೇ ಬುದ್ಧಿವಂತರ ಇದ್ರೂ ಕೂಡ ನಾವೆಲ್ಲ ಮಂದಮತಿಗಳು ಅಂತ ಹೇಳುವಂಥದ್ದನ್ನು ಕೂಡ ಹೇಳ್ತಾರೆ. ಮತ್ತೆ ಸಾಮಾನ್ಯ ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ, ಆಯುಶ್ಚ ಲೋಕ ಯಾತ್ರಾಚ
द्वेषास्त्रयस्मिन् प्रयोजने निश्चेतुं को न शक्नोति वसिष्ठो वा बृहस्पतिः किं पुनरमनुजस्तत्र ವಿಶೇಷಾತ್ ಕಲಿಯುಗೆ. ಕಲಿಯುಗದಲ್ಲಿ ನಮಗೆ ಇಷ್ಟೇ ನಿಖರವಾಗಿ ಒಂದು ಲೋಕಯಾತ್ರೆಯನ್ನ ನಮ್ಮ ಜೀವನ ಚಕ್ರವನ್ನ ಇಲ್ಲಿ ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರದ ಮುಖ್ಯ ಪ್ರಯೋಜನ ಆಯು ಮತ್ತೆ ಲೋಕಯಾತ್ರೆ. ಈ ಪ್ರಯೋಜನಗಳನ್ನು ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತ ಮಾತುಗಳನ್ನ ಕಾಣ್ತೇವೆ ನಾವು. ಆದ್ರೆ ಅಂತಹ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ಒಂದು ಅನುಕೂಲಕರವಾಗಿರ್ತಕ್ಕಂತಹ ಶಾಸ್ತ್ರವನ್ನ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ ಅಂತೇಳಿ ಸಂಕಲ್ಪ ಮಾಡ್ತಾರೆ ಪರಾಹಂಗಿರಾಚಾರ್ಯರು. ಇನ್ನು ಮುಂದಿನ ಶ್ಲೋಕಕ್ಕೆ ಹೋಗುವ. ಹೋರೇತ್ಯ ಹೋರಾತ್ರ ವಿಕಲ್ಪ ಮೇಕೆ ಪಾಂಚಂತಿ ಪೂರ್ವಾ ಪರವರ್ಣಲೋಪಾತ್ ಕರ್ಮಾರ್ಜಿತಂ ಪೂರ್ವ ಭವೇ ಸದಾದಿ ಯತ್ತಸ್ಯ ಭಕ್ತಿಂ ಸಮಭಿವ್ಯನಕ್ತಿ. ಈ ಶ್ಲೋಕದಲ್ಲಿ ನಾನು ಹಿಂದೆ ಹೇಳಿದಾಗೆ ಹೋರಾಶಾಸ್ತ್ರ, ಹೋರಾ ಅಂತ ಹೇಳಿದ್ರೆ ಏನು ಅಂತ ಹೇಳುವಂತದ್ದನ್ನ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹೋರಾ 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 ಅಂತ ಹೇಳ್ತಾ ಇದ್ದೀರಿ, ಹೋರಾ ಅಂತ ಹೇಳಿದ್ರೆ ಏನು? ಮೂರು ಸಲ ನನ್ನ ಜೊತೆಗೆ ಹೇಳಿ. ಹೋರೇತ್ಯ ಹೋರಾತ್ರ ವಿಕಲ್ಪ ಮೇಕೆ, ಹೋರೇತ್ಯ ಹೋರಾತ್ರ ವಿಕಲ್ಪ ಮೇಕೆ, ಹೋರೇತ್ಯ ಹೋರಾತ್ರ ವಿಕಲ್ಪ ಮೇಕೆ ಪಾಂಚಂದಿ ಪೂರ್ವಾ ಪರವರ್ಣ ಲೋಪಾತ್, ಪಾಂಚಂದಿ ಪೂರ್ವಾ ಪರವರ್ಣ ಲೋಪಾತ್, ಪಾಂಚಂದಿ ಪೂರ್ವಾ ಪರವರ್ಣ ಲೋಪಾತ್ ಕರ್ಮಾರ್ಜಿತಂ ಪೂರ್ವ ಭವೇ ಸದಾದಿ, ಕರ್ಮಾರ್ಜಿತಂ ಪೂರ್ವ ಭವೇ ಸದಾದಿ, ಕರ್ಮಾರ್ಜಿತಂ ಪೂರ್ವ ಭವೇ ಸದಾದಿ ಯತ್ತಸ್ಯ ಭಕ್ತಿಂ ಸಮಭಿವ್ಯನಕ್ತಿ, ಯತ್ತಸ್ಯ ಭಕ್ತಿಂ ಸಮಭಿವ್ಯನಕ್ತಿ, ಯತ್ತಸ್ಯ ಭಕ್ತಿಂ ಸಮಭಿವ್ಯನಕ್ತಿ. ಸರಿ, ಇದರ ಪದಚ್ಛೇದ ನೋಡುವ. ಹೋರಾ ಇತಿ ಅಹೋರಾತ್ರ ವಿಕಲ್ಪಂ ಏಕೆ ಪಾಂಛಂತಿ ಪೂರ್ವಾಪರವರ್ಣ ಲೋಪಾತ್, ಪೂರ್ವಾಪರವರ್ಣ ಲೋಪಾತ್ ಕರ್ಮಾರ್ಜಿತಂ ಪೂರ್ವಭವೆ ಸದಾದಿ ಯತ್ ತಸ್ಯ ಭಕ್ತಿಂ ಸಮಭಿವ್ಯನಕ್ತಿ. ಮೇಲ್ನೋಟದ ಅರ್ಥ ತಿಳ್ಕೊಂಡು ಬಿಡುವ, ಮತ್ತೆ ಉಳಿದ ಅರ್ಥವನ್ನು ನಾಳೆ ದಿವಸದಲ್ಲಿ ನೋಡುವ. ಹೋರೇತಿ ಅಹೋರಾತ್ರ ವಿಕಲ್ಪ ಮೇಕೆ. ಅಹೋರಾತ್ರ ಅಂತ ಶಬ್ದ ಕೇಳಿರ್ಬೋದು ನೀವು. ಅಹೋರಾತ್ರ ಅಂತ ಒಬ್ರು ಇದ್ದಾರೆ ಫೇಸ್ಬುಕ್ ಯಾವ್ದ್ರಲ್ಲಿ ಇದರಲ್ಲೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರ್ತಾರೆ. ಆ ಅಹೋರಾತ್ರ ಅಲ್ಲ. ಅಹೋರಾತ್ರ ಅಂತೇಳಿ ಹೇಳಿದ್ರೆ ನಮಗೆ ಹಗಲು, ಮತ್ತೆ ಅಹ ಅಂತ ಹೇಳಿದ್ರೆ ಹಗಲು, ರಾತ್ರ ಅಂತ ಹೇಳಿದ್ರೆ ರಾತ್ರಿ, ಅಂದ್ರೆ ಒಂದು ದಿವಸ ಪೂರ್ತಿ ಹಗಲು ರಾತ್ರಿ ಈ ಎರಡಕ್ಕೂ ಕೂಡ ಸೇರಿಸಿ ಅಹೋರಾತ್ರ ಅಂತ ಕರೀತೇವೆ. ಅಹೋರಾತ್ರ ಶಬ್ದದಲ್ಲಿ ಪೂರ್ವ ಅಪರವರ್ಣ ಲೋಪಾತ್ ಅಂದ್ರೆ ಮೊದಲನೆಯ ವರ್ಣವನ್ನು ಲೋಪ ಮಾಡುವಂಥದ್ದು, ಕೊನೆಯ ವರ್ಣವನ್ನು ಕೂಡ ಲೋಪ ಮಾಡುವಂಥದ್ದು. ಈ ರೀತಿಯಲ್ಲಿ ಮಾಡಿದಾಗ ಅಕಾರ ಹೋಯಿತು. ಅಹೋರಾತ್ರದಲ್ಲಿ ಅಕಾರ ಹೋಯಿತು, ತ್ರ ಹೇಳುವಂಥದ್ದು ಹೋಯಿತು. ಆಗ ಉಳಿದದ್ದೆಷ್ಟು ನಮಗೆ? ಹೋರಾ ಅಂತ ಹೇಳಿ. ಅಂದ್ರೆ ಅಹೋರಾತ್ರ ಗಲು ಮತ್ತೆ ರಾತ್ರಿ ಅಂತ ಹೇಳುವಂಥದ್ದಕ್ಕೆ ನಮಗೆ ಹೋರಾ ಅಂತೇಳಿ ಕರೀತಾರೆ. ಈ ಹೋರಾ ಅಂತ ಹೇಳಿದ್ರೆ ಏನು ಅಂತೇಳಿ ಹೇಳಿದ್ರೆ ಕರ್ಮಾರ್ಜಿತಂ ಪೂರ್ವ ಭವೇ ಸದಾದಿ. ನಾವೆಲ್ಲ ಏನು ಹಿಂದಿನ ಜನ್ಮದಲ್ಲಿ ಕರ್ಮಗಳನ್ನ ಮಾಡಿದ್ದೇವೆ, ಸತಕರ್ಮ ಆಗಿರಬಹುದು, ಸದಾದಿ ಸತ್ ಆಗಿರಬಹುದು, ಅಸತ್ ಆಗಿರಬಹುದು, ಸದಸತ್ ಆಗಿರಬಹುದು. ಅಂತಹ ಯಾವುದೇ ಕರ್ಮಗಳಿದ್ರೂ ಕೂಡ ಅಂತಹ ಕರ್ಮಗಳಿಂದ ಆರ್ಜಿತವಾಗಿರ್ತಕ್ಕಂತಹ ಆ ಕರ್ಮದ ಪಕ್ತಿಂ ಪಾಕದಿಂದ ಉಂಟಾಗಿರ್ತಕ್ಕಂತಹ ಫಲಗಳೇನುಂಟು ಅದನ್ನ ಸಮಭಿವ್ಯನಕ್ತಿ ಚೆನ್ನಾಗಿ ತಿಳಿಸಿಕೊಡ್ತದೆ. ಸರಿ, ಇದರ ಮುಂದಿನ ಅರ್ಥ ನಾಳೆ ದಿವಸದಲ್ಲಿ ನಾವು ಗಮನಿಸುವ. ಅದರಲ್ಲಿ ಸ್ವಲ್ಪ ವಿಶೇಷತೆ ಎಲ್ಲ ಇದೆ. ಅದನ್ನೆಲ್ಲ ಈ ಶ್ಲೋಕದಲ್ಲಿರುವಂತದ್ದನ್ನು ನಾಳೆ ದಿವಸ ಪಾಠದಲ್ಲಿ, ನಾಳೆ ಪಾಠ ಇದೆಯಾ ಇಲ್ವಾ ಅಂತೇಳಿ ನಾನು ನಿಮಗೆ ಸಾಯಂಕಾಲದ ಹೊತ್ತಿಗೆ ತಿಳಿಸ್ತೇನೆ ಅಂತ ಮುಂದಿನ ಪಾಠದಲ್ಲಿ ಗಮನಿಸುವ. ಇವತ್ತಿನ ಪಾಠ ಶ್ರೀಕೃಷ್ಣ ಅರ್ಪಣ.
ಮೂರ್ತಿತ್ವೇ ಪರಿಕಲ್ಪಿತಃ ಶಠಭೃತೋ ವರ್ತ್ಮ ಪುನರ್ಜನ್ಮನಾಮಾಪೇತ್ಯಾತ್ಮವಿದಾಂ ಕರತುಶ್ಚೇಡತಾಂ ಭರತಾಮರ ಜ್ಯೋತಿಷಾಂ ಲೋಕಾನಾಂ ಪ್ರಲಯೋದಯ ಸ್ಥಿತಿ ವಿಪೃಷ್ಟಾನೇಕಧಾಯುಷ್ಯತೌ ವಾಚಂ ನ ಸತತಾತ್ಮನೇಕ ಕಿರಣಸ್ತ್ರೈಲೋಕ್ಯ ದೀಪೋ ರವಿಃ. ಏನಾದ್ರೂ ಪ್ರಶ್ನೆಗಳಿದ್ರೆ 5 ನಿಮಿಷ ಇರ್ತೇನೆ.